ನಮಸ್ಕಾರ ಸ್ನೇಹಿತರೆ, ನಾನು ಬೆಳಗಿನ ನಾಷ್ಟಕ್ಕೆ ಮೆಂತ್ಯ ಹಾಕಿದ ಪರೋಟ ಆಲೂಗಡ್ಡೆ ಪಲ್ಯನ ಮಾಡ್ಕೊಂಡಿದ್ದೆ. ಆ ನಂತರ ಮಿಷನ್ ರೂಮ್ಗೆ ಹೋದೆ. ವರ್ಕ್ ಹಾಕಿದ್ದು ಇತ್ತು, ನಿನ್ನೆ ನೈಟ್ ಹಾಕಿ ಮಲ್ಕೊಂಡಿದ್ದೆ. ಈಗ ಬೆಳಗ್ಗೆ ನಾನು ಮಿಷನ್ ರೂಮನ್ನು ಕ್ಲೀನ್ ಮಾಡಿ ಆನಂತರ ವರ್ಕ್ ಹಾಕಬೇಕಂತ ಹೋಗಿದ್ದೆ. ಈ ಡಿಸೈನ್ ನೋಡ್ತಾ ಇದ್ದೇನೆ. ಈ ಡಿಸೈನು ಅವರು ಸೆಲೆಕ್ಟ್ ಮಾಡಿರಲಿಲ್ಲ, ನಮಗೆ ಹೇಳಿದರು ನಿಮಗೆ ಯಾವುದು ಇಷ್ಟ ಆಗುತ್ತೋ ಆ ಡಿಸೈನನ್ನು ನೀವೇ ಸೆಲೆಕ್ಟ್ ಮಾಡಿ ಹಾಕಿ ಅಂತ ಹೇಳಿದರು. ಅದಕ್ಕೆ ನಾನು ಈಗ ನೋಡಿ ಲೈಟು ಬಟನನ್ನು ಹಾಕ್ತಾಯಿದ್ದೇನೆ. ಈ ಥರ ನಾವು ಸೈಡಲ್ಲಿ ಕ್ಯಾನ್ವಾಸನ್ನು ಹಾಕೋದ್ರಿಂದ ಅಲ್ಲಿ ಮಾರ್ಕ್ ಬೀಳೋದು ತಪ್ಪುತ್ತೆ. ಕೆಲವೊಂದು ಬಟ್ಟೆಗಳು ತುಂಬ ಸ್ಮೂತಾಗಿರೋದ್ರಿಂದ ಮಾರ್ಕಿನ ಕಲೆಗಳು ಹಾಗೆ ಉಳಿದ್ಬಿಡ್ತವೆ. ಅದಕ್ಕೆ ನಾವು ಈ ಥರ ಸೈಡು ವೇಸ್ಟ್ ಇರುವಂತಹ ಕ್ಯಾನ್ವಾಸನ್ನು ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಈ ಡಿಸೈನ್ಗೆ ನಾವು ಬುಟೀಸ್ ಇಟ್ಟರೆ ಅಷ್ಟು ಚೆನ್ನಾಗಿ ಕಾಣ್ತಾ ಇರಲಿಲ್ಲ. ಅದಕ್ಕೆ ನಾನು ಈ ಥರ ಬಿಗ್ ಬೂಟೀಸನ್ನು ಇಟ್ಟಿದ್ದೇನೆ. ಇನ್ನೂ ನೆಕ್ ಡಿಸೈನ್ ಹಾಕಿಲ್ಲ, ಹಾಕಿದ ನಂತರ ನಿಮಗೆ ತೋರಿಸ್ತೀನಿ. ಅವರು ನಮಗೆ ಸೆಲೆಕ್ಟ್ ಮಾಡೋಕ್ಕೆ ಚಾಯ್ಸ್ ಕೊಟ್ಟಿದ್ರು. ಅದಕ್ಕೆ ನನಗೆ ಇಷ್ಟವಾದಂತಹ ನೆಕ್ ಡಿಸೈನ್ ಅವರು ತುಂಬ ಡೀಪಾಗಿ ಉಡ್ತಾರೆ. ಅವರಿಗೆ ಇಷ್ಟವಾಗುವಂತಹ ಡಿಸೈನನ್ನು ನಾವೇ ಸೆಲೆಕ್ಟ್ ಮಾಡಿ ಹಾಕಬೇಕಾಗಿದೆ. ನಾನು ಥ್ರೆಡ್ಸನ್ನು ಕಟ್ ಮಾಡ್ತಾಯಿದ್ದೇನೆ. ಕಟ್ ಮಾಡಿ ಆನಂತರ ಕ್ಯಾನ್ವಾಸ್ ಪೇಪರ್ ತೆಗೆದು ಕ್ಲಿಪ್ಪನ್ನೆಲ್ಲ ತೆಗೆದು ಇನ್ನೂ ಒಂದು ನೆಕ್ ಡಿಸೈನ್ಗೆ ರೆಡಿ ಮಾಡ್ಕೋಬೇಕಾಗಿದೆ. ಈ ಒಂದು ವಿಷಯ ಈ ಒಂದು ವ್ಲಾಗ್ನಲ್ಲಿ ಹೇಳಿದ್ದೀನಿ ಫ್ರೆಂಡ್ಸ್. ಕೆಲವೊಂದು ಸಾರಿ ನಾವು ಕಷ್ಟಪಟ್ಟು ದುಡಿದ ಅಮೌಂಟು ನಮಗೆ ಕೈ ಸೇರೋದು ಕೆಲವೊಂದು ಸಲ ತುಂಬ ಲೇಟ್ ಆಗುತ್ತೆ. ಆದರೆ ದಯವಿಟ್ಟು ಯಾರೇ ಆಗಲಿ ಆಗಿಂದಾಗಲೇ ಅಮೌಂಟ್ ಕೊಟ್ಟು ಬ್ಲೌಸಸನ್ನು ಇಸ್ಕೊಂಡೋದ್ರೆ ಒಳ್ಳೆಯದು. ಯಾರಿಗಾದರೂ ಅಷ್ಟೇ ಹಾಕಿದ ಮೇಲೆ ದುಡ್ಡು ಬಂದರೆ ತುಂಬ ಖುಷಿಯಾಗುತ್ತೆ. ಯಾಕಂದರೆ ಅವರಿಗೆ ಶ್ರಮದ ಫಲ ಸಿಕ್ಕರೆ ಖುಷಿ ಅಲ್ವಾ. ಇಲ್ಲ ಕೊಡೋದಂತೂ ತಪ್ಪೋದಿಲ್ಲ, ಆದರೆ ಲೇಟಾಗಿ ಕೊಟ್ಟರೆ ಅಷ್ಟು ಚೆನ್ನಾಗಿರಲ್ಲ. ಅದಕ್ಕೆ ನಾವು ಯಾರಿಗೇ ಆಗಲಿ ದುಡ್ಡು ಕೊಡಬೇಕು. ಅವರಿಂದ ನಾವು ಏನಾದರೂ ವಸ್ತು ಅಥವಾ ಕೆಲಸವನ್ನು ತೊಗೊಂಡಿದ್ದೇವೆಂದರೆ ನಾವು ಆಗಿಂದಾಗಲೇ ಅಮೌಂಟ್ ಕೊಟ್ಟು ಕೊಡೋದು ಒಳ್ಳೆಯದು. ಅವರ ಒಂದು ನಂಬಿಕೆಯನ್ನು ಸಂಪಾದಿಸಿದ ಹಾಗಾಗುತ್ತೆ. ಮತ್ತು ಅದು ಇನ್ನೂ ಒಂದು ಸಲ ನಾವು ಏನಾದರೂ ಏನಾದರೂ ಕೆಲಸ ಇದ್ದರೆ ಅವರು ಬೇಗ ಮಾಡಿಕೊಡ್ತಾರಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಂದೆ ಅಲ್ರಿ ನೀವು ಈ ಥರ ನಮಗೆ ಅಮೌಂಟ್ ಕೊಡಬೇಕಲ್ವಾ, ಕೊಡಿ ಅಂತ ಕೇಳಿದರೆ ಅವರು ಅಯ್ಯೋ ಅಕ್ಕ ನಾನು ಎಲ್ಲಿಗಾದರೂ ಹೋಗ್ತೀನ, ನಿಮ್ಮ ಕಡೆನೇ ಹಾಕಿಸ್ತೀನಿ ಅಂತ ಹೇಳಿದರು. ನಾನು ಇರಲಿ ಬಿಡು ನಮ್ಮ ಕಡೆ ಹಾಕಿಸ್ತಾರಲ್ಲ ಅಂತ ಸುಮ್ಮನೆ ಇದ್ದೆ. ಅವರು ನಮಗೆ 5000 ರೂಪೀಸ್ ಕೊಡೋದಿತ್ತು. ನಾನು ಮೊನ್ನೆ ನಮ್ಮ ತಮ್ಮನ ಮದುವೆಗೆ ಊರಿಗೆ ಹೋಗಿದ್ದೆ. ಊರಿಗೆ ಹೋದಾಗ ಅವರು ಬೇರೆ ಕಡೆ ಹಾಕ್ಸಿರೋದು ನನಗೆ ಗೊತ್ತಾಯಿತು. ನಾನು ಹಾಕ್ಸ್ಲಿ ಬಿಡಿ, ಬೇರೆ ಕಡೆ ಹಾಕ್ಸಿದ್ರೆ ನಮಗೇನು ತೊಂದರೆ ಇಲ್ಲ, ಪರವಾಗಿಲ್ಲ ಅಂತ ನಮ್ಮ ಕಡೆ ಹಾಕ್ಸಿದ್ದು ದುಡ್ಡಾದರೂ ಕೊಡಿ ಅಂತ ಕೇಳಿದರೆ ಅವರು ತುಂಬ ಒಂಥರ ನನಗೆ ಅಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಮಾಡಲಿಲ್ಲ. ಅಯ್ಯೋ ಎಲ್ಲಿಗಾದರೂ ಕೊಡ್ತೀವಿ ಹೇಳ್ರಿ ಅಂತ ತುಂಬಾ ಸತಾಯಿಸ್ತಾಯಿದ್ರು. ಅದಕ್ಕೆ ನನಗೆ ಸ್ವಲ್ಪ ತುಂಬಾ ಬೇಜಾರಾಯಿತು. ಯಾಕಂದರೆ ನನಗೆ ಬೇರೆ ಕಡೆ ಹಾಕ್ಸಿದ್ದಾರೆ ಅಂತ ಏನೂ ಬೇಜಾರಿಲ್ಲ, ಆದರೆ ನಾವು ನಮ್ಮ ಅಮೌಂಟು ಅವ್ರಿಗೆ ಕೊಡಬೇಕಂತ ಮನಸ್ಸಿಲ್ಲ. ಅಯ್ಯೋ ಈಗಾಗಲೇ ನಾವೇನಾದರೂ ಅಮೌಂಟ್ ಕೇಳಿದ್ರೆ ಬೇರೆ ಕಡೆ ಹಾಕ್ಸ್ಬೇಕಂತ ಅವ್ರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ನಾನು ಮೊದಲೇ ಹೇಳಿದ್ದೆ ಉದ್ರಿ ಕೊಡೋದಿಲ್ಲ ನಾನು ಅಂತ ಹೇಳಿದ್ರು. ಯಾಕ ನಾವೆಲ್ಲೇ ಹಾಕ್ಸಲ್ಲ ಅಂತ ಈ ಥರ ಮಾಡಿ ನನಗೆ 5000 ರೂಪೀಸ್ ಕೊಡೋದಿತ್ತು. ಆದರೆ ನಾನು ಒಂದು ಕಿವಿ ಮಾತು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ನಿಮಗೆ ಆದಷ್ಟು ಉದ್ರಿಯನ್ನು ಕೊಡಬಾರ್ದು ವ್ಯವಹಾರದಲ್ಲಿ. ಆದರೆ ಅನಿವಾರ್ಯ ಇದ್ದರೆ ಕೊಡಬೇಕಾಗುತ್ತೆ, ಆದರೆ ಜಾಸ್ತಿ ಅಮೌಂಟನ್ನು ಕೊಡೋಕ್ಕೆ ಹೋಗಬಾರ್ದು. ಕೊಟ್ಟರೆ ಅವರು ಕೆಲವೊಂದಿಷ್ಟು ಜನ ದುರುಪಯೋಗ ಪಡಿಸ್ಕೊಳ್ಳುವ ಚಾನ್ಸಸ್ ಇರುತ್ತೆ. ಈಗ ನೋಡಿ ಅವರು ನಮ್ಮ ತಮ್ಮನ ಮದುವೆಗೆ ಹೋದಾಗ ಬೇರೆ ಕಡೆ ಹಾಕ್ಸಿದಾರಲ್ವ, ನಮ್ಮ ದುಡ್ಡು ನಮಗೆ ಕೊಟ್ಟರೆ ಸಾಕು. ನಾವು ಹೇಳಿದ್ದೀವಿ, ಅವರು ನೀವು ಎಲ್ಲಾದರೂ ಹಾಕ್ಸಿ ಪರವಾಗಿಲ್ಲ, ನಮ್ಮ ದುಡ್ಡನ್ನ ನಮಗೆ ಕೊಡಬೇಕಲ್ವ ಅಂತ ಹೇಳಿದೆ. ಅವರು ತುಂಬ ಹುಡುಗಾಟಿಕೆ ಮಾಡ್ತಾಯಿದ್ದಾರೆ. ಆದರೆ ಇದು ಅಷ್ಟು ಚೆನ್ನಾಗಿರಲ್ಲ. ಯಾಕಂದರೆ ನಾವು ಸಹ ನಮ್ಮ ಟೈಲರ್ ಕಡೆ ಬಟ್ಟೆನ ಸ್ಟಿಚ್ ಮಾಡಿಸ್ಕೊಂಡ್ರೆ ನಾನು ಆವಾಗಲೇ ಅಮೌಂಟನ್ನು ಕೊಟ್ಟು ನನ್ನ ಕಡೆ ಇಲ್ಲಾಂದರೂ ಹೇಗೋ ಒಂದು ಅಡ್ಜಸ್ಟ್ ಮಾಡಿ ನಮ್ಮ ಟೈಲರ್ಗೆ ಕೊಟ್ಟು ನಾನು ತೊಗೊಂಡೋಗಿದ್ದೇನೆ. ಯಾಕಂದರೆ ಹಣದ ವ್ಯವಹಾರದಲ್ಲಿ ತುಂಬ ಕರೆಕ್ಟಾಗಿ ಇರಬೇಕಾಗತ್ತೆ. ಇನ್ನೊಂದು ಸಲ ನಂಬಿಕೆ ಉಳಿಸ್ಕೋಬೇಕಲ್ವ. ಕೆಲವೊಂದಿಷ್ಟು ಜನ ಹಾಕ್ಸ್ಕೊಳ್ಳೋ ಹೊತ್ನಾಗ ಒಂದು ಮಾತಾಡ್ತಾರೆ, ಹಾಕ್ಸ್ಕೊಂಡ ನಂತರ ಬೇರೆ ಒಂದು ಮಾತಾಡ್ತಾರೆ. ಇದು ಅಷ್ಟು ಒಳ್ಳೆಯದಲ್ಲ. ಯಾಕಂದರೆ ನಾವು ನಂಬಿಕೆ ಕಳ್ಕೊಂಡ್ರೆ ಅದು ಮತ್ತೆ ಬರೋದಿಲ್ಲ. ಯಾರೇ ಆಗಲಿ ನಮ್ಮ ಕಡೆ ಇದ್ದರೆ ಅಷ್ಟೇ ಹಾಕ್ಸ್ಕೋಬೇಕು. ಇಲ್ಲ ಅಂದರೆ
ಹಾಕ್ಸ್ಕೊಳ್ಳೋಕ್ಕೆ ಹೋಗಬಾರ್ದು. ಕೆಲವೊಬ್ಬರಿಗೆ ಇಸ್ಕೊಂಡೋದ್ಮೇಲೆ ಕೊಡೋ ಮನಸ್ಸೇ ಹೋಗಿಬಿಡುತ್ತೆ. ಈ ಥರ ಇದ್ರೆ ಅವರು ಟೈಲರ್ಸ್ಗಳ ನಂಬಿಕೆಗಳನ್ನು ಕಳ್ಕೊಂಡ್ರೆ ಅದು ಅಷ್ಟು ಒಳ್ಳೆಯದಲ್ಲ. ಮತ್ತು ಇನ್ನೂ ಒಂದು, ಯಾರಿಗೂ ಆದಷ್ಟು ಏನೋ ಒಂದು ಬ್ಲೌಸ್ ಓಕೆ, 2, 3, 4 ಬ್ಲೌಸು ಈ ಥರ ಉದ್ರಿ ಕೇಳ್ತಾ ಇದ್ದಾರೆ ಅಂದರೆ ಅಷ್ಟು, ಯಾಕಂದರೆ ವಸೂಲಿ ಮಾಡೋ ತಾಕತ್ತಿದ್ರೆ ಅಷ್ಟೇ ಉದ್ರಿ ಕೊಡಬೇಕು. ನಾವು ಇರಲಿ ಬಿಡು, ಪಾಪ ಅವ್ರು ಕೇಳಿದ್ರೆ ಏನು ಅನ್ಕೊತಾರೋ ಏನೋ, ಈ ಥರ ನಾವು ಮೃದುವಾಗಿ ಮಾತನಾಡೋರಿದ್ದರೆ ಉದ್ರಿ ಕೊಡೋಕ್ಕೆ ಹೋಗಬಾರ್ದು ಅಂತ ಹೇಳ್ತೀನಿ ಫ್ರೆಂಡ್ಸ್. ಇನ್ನು ಒಂದು ವಿಷಯ ಏನಂದರೆ, ಈಗ ನಾವು ಟೈಲರ್ಸ್ ಆಗಲಿ, ನಾವು ವರ್ಕ್ ಹಾಕೋರೇ ಆಗಲಿ, ಈಗ ನಮ್ಮ ಸ್ವಲ್ಪ ಸ್ಟ್ರಿಕ್ ಆಗಿರ್ಬೇಕಂತ ಹೇಳ್ತೀನಿ. ಯಾಕಂದರೆ ಸ್ವಲ್ಪ ಚೆನ್ನಾಗಿ ಮಾತಾಡಿದ್ವಿ, ಪ್ರೀತಿಯಿಂದ ಸಲಿಗೆಯಿಂದ ನಾವು ಕಸ್ಟಮರ್ ಜೊತೆಗೆ ಜಾಸ್ತಿ ನಮ್ದು ಎಷ್ಟಿರುತ್ತೋ ಅಷ್ಟೇ ಇರಬೇಕು. ನಾವು ಜಾಸ್ತಿ ಏನಾದರೂ ಅವ್ರ ಎಲ್ಲರ ಜೊತೆಗಂತಲ್ಲ, ಕೆಲವೊಂದಿಷ್ಟು ಜನ ಇರ್ತಾರೆ, ಅವ್ರ ಜೊತೆಗೆ ಸ್ವಲ್ಪ ಸಲಿಗೆ ಕೊಟ್ಬಿಟ್ರೆ ನಮ್ಗೆ ದುಡ್ಡು ಅಮೌಂಟ್ ಬರೋದೇ ಇಲ್ಲ. ಅದಕ್ಕೆ ನಾನು ಕೆಲವೊಂದಿಷ್ಟು ಜನಗಳಿಂದ ಕಲ್ತಿರೋದೇನೆಂದರೆ, ನಮ್ಮ ವ್ಯವಹಾರ ಎಷ್ಟಿರ್ತೋ ಅಷ್ಟರಲ್ಲೇ ನಾವು ಮಾತಾಡಿ ಅವ್ರು ಕಳಿಸ್ಬಿಡ್ಬೇಕು. ನಾವು ಅದರಷ್ಟೇ ಬೇರೆ ಕಡೆಗೆ ಹೋದಾಗ ನಮ್ಮ ವ್ಯವಹಾರ ಏನಿರುತ್ತೋ ಅಷ್ಟೇ ಮಾತಾಡಬೇಕು. ಜಾಸ್ತಿ ಮಾತಾಡಿದ್ರೆ, ಪ್ರೀತಿ ಮತ್ತು ಸಲಿಗೆ ಇತ್ತಂದರೆ ಅಮೌಂಟ್ ಬರೋದು ತಡವಾಗುತ್ತೆ. ಇರಲಿ ತಗೋ ಅಂತ ಇಟ್ಟು ಹೋದೋ ಪ್ರಸಂಗಗಳು ಇವೆ. ಯಾಕಂದರೆ ನಾವು ರೀಸನೇಬಲ್ ಹಾಕ್ತಾ ಇರುವಾಗ ನಮಗೆ ಈ ಥರ ಅಮೌಂಟು ಲೇಟಾಗಿ ಕೊಟ್ಟರೆ, ನಾವು ಈಗ ಲೋನ್ ಕಟ್ಟೋದು ಇರುತ್ತೆ, ನಮ್ಮೂ ಪ್ರಾಬ್ಲಮ್ಸ್ ಇರ್ತವೆ. ನಾವು ಈ ಥರ ವರ್ಕ್ ಹಾಕಿ ಲೋನ್ ಕಟ್ಟೋದ್ರಿಂದ ನಮಗೆ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ. ಈ ಥರ ಇವರು ತುಂಬ ಗೋಳಾಡಿಸಿದ್ರೆ ನಮಗೂ ಬೇಜಾರಾಗುತ್ತೆ. ಯಾರೇ ಆಗಲಿ ಅಮೌಂಟನ್ನು ಟೈಲರ್ಗಾಗಲಿ ಈ ಥರ ವರ್ಕ್ ಅವಾಗಿಂದವಲ್ಲೇ ಕೊಟ್ಟರೆ ಚೆನ್ನಾಗಿರುತ್ತೆ. ನಮ್ಮ ಕಡೆ ಇಲ್ಲಾಂದ್ರೆ ನಾವು ಹಾಕ್ಸೋಕೆ ಹೋಗಬಾರ್ದು ಅಂತ ನಾನು ಹೇಳ್ತೀನಿ. ಯಾರೇ ಆಗಲಿ ನಂಬಿಕೆ ಉಳಿಸ್ಕೊಳ್ಳೋದು ಅಗತ್ಯ. ಈಗ ನಾನು ತುಂಬ ಬ್ಲೌಸಸ್ಗಳು ಬಂದಿರೋದ್ರಿಂದ ಇನ್ಮೇಲೆ ನಾನು ತುಂಬ ಸ್ಟ್ರಿಕ್ಕಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೇನೆ. ಇದು ನನಗೆ ಒಂದು ಜೀವನದ ಪಾಠ. ಯಾಕಂದರೆ ಸ್ವಲ್ಪ ಲೂಸ್ ಕೊಟ್ಟರೆ ನಾನು ಹಾಗೆ ಪ್ರಯೋಗ ಮಾಡ್ತಾಯಿರ್ತೀನಿ. ಈ ಥರ ಆದರೆ ಹಿಂಗೆ, ಅದಕ್ಕೆ ನನಗೂ ಈ ವರ್ಕಲ್ಲೇ, ಆ ಬಿಸ್ನೆಸ್ನಲ್ಲೇ ಆಗಲಿ ಯಾವುದಕ್ಕೆ ಆಗಲಿ ತುಂಬ ಸ್ಟ್ರಿಕ್ಕಾಗಿರಬೇಕು, ಶಿಸ್ತನ್ನು ಪಾಲನೆ ಮಾಡಬೇಕು. ಮತ್ತು ನಾವು ಡೈರಿಯನ್ನು ಸಹ ಬರಿಬೇಕಾಗತ್ತೆ. ಇವತ್ತೆಷ್ಟು ಅಮೌಂಟ್ ಬಂತು, ಎಷ್ಟು ಹೋಯಿತು, ಏನು ಖರ್ಚಾಯಿತು ಎಲ್ಲವನ್ನು ಬರಿಬೇಕು. ಇದರಿಂದ ಒಂದು ಶಿಸ್ತು ಬೆಳೆಯುತ್ತೆ. ಯಾರೇ ಆಗಲಿ ನಾವು ವ್ಯವಹಾರನ ಚೆನ್ನಾಗಿ ಇಟ್ಕೋಬೇಕಾಗತ್ತೆ ಅಂತ ಹೇಳ್ತೇನೆ ಫ್ರೆಂಡ್ಸ್.